ಮೇಕೆದಾಟು ಚಾಲನೆ ಕೊಡ್ತೀವಿ. ನಗಾರಿ ಬಾರಿಸೋಂಥ ಸಂದರ್ಭದಲ್ಲಿ ನಿಮ್ಮ ಫ್ಲೆಕ್ಸ್ಗಳು ವೇದಿಕೆ ಮೇಲಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬಾವುಟಗಳು, ಕಾಂಗ್ರೆಸ್ಸಿನ ಶಲ್ಯಗಳು ಹಾಕ್ಕೊಂಡು ನೀವು ಚಾಲನೆ ಕೊಟ್ಟಿದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮನ, ನೆಲ ಜಲ ಭಾಷೆಯ ಕಾರ್ಯಕ್ರಮನ? ಫಸ್ಟ್ ಇದಕ್ಕೆ ಉತ್ತರ ಕೊಡಿ. ಅದರೊಳಗೆ ಯಾವುದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಕಾಂಗ್ರೆಸ್ ಚಿಹ್ನೆ ಇಲ್ಲ ಅಂದರೆ, ಬರೀ ನಮ್ಮ ಕನ್ನಡ ಧ್ವಜ ಇದ್ದಿದ್ರೆ, ಯಾರೂ ಬರಲಿಲ್ಲ ಅಂದಿದ್ರೆ ನೀವು ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ಆದರೆ ನೀವು ಅಧಿಕಾರಕ್ಕೋಸ್ಕರ ನೀವು ಮೇಕೆದಾಟು ವಿಷಯನ ಹಿಡ್ಕೊಂಡು ಪಾದಯಾತ್ರೆ ಮಾಡಿದ್ದೀರಿ. ಅದಾದಮೇಲೆ ಸರ್ಕಾರ ಬಂದಿದೆ, 140 ಜನ ನೀವಿದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೇಳ್ದಂಗೆ ತಮಿಳ್ನಾಡವ್ರು ಕೇಳ್ತಾ ಇದ್ದಾರೆ. ಇಲ್ಲೂ ನೀವೇ ಇದ್ದೀರಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ನೀವೆಲ್ಲ ಕುಂತ್ಕೊಂಡು ಮೇಕೆದಾಟುಗೆ ನಾವೆಲ್ಲರೂ 2 ರಾಜ್ಯಗಳು ಒಪ್ಪಂದ ಮಾಡ್ಕೊಂಡಿದ್ದೀವಿ, ನೀವು ಕರ್ನಾಟಕಕ್ಕೆ ಅನುಕೂಲ ಮಾಡಿಕೊಡ್ಬೋದು ಅಂತೇಳಿ ನೀವು ಪ್ರಧಾನಮಂತ್ರಿಗಳಿಗೊಂದು ಮನವಿ ಕೊಡಿ. ಪ್ರಧಾನಮಂತ್ರಿಗಳೇನಾದರೂ ಮೇಕೆದಾಟಿಗೆ ವಿರೋಧಿಸ್ತಾರ? ಮೊದಲನೇದಾಗಿ ಈಗ ನೀವು ಹೇಳ್ತೀರಲ್ಲ ತಮಿಳ್ನಾಡು ಅಂತ, ಹೇಳಿ ಹೋಗಿ ಅವರಿಗೆ, ನಿಮ್ಮ ಸ್ಟಾಲಿನ್ ಅವರಿಗೆ, ನೀವು ಹೊಂದಾಣಿಕೆ ಮಾಡಿಕೊಂಡು ನಮ್ಮ ರಾಜ್ಯಕ್ಕೆ ತೊಂದರೆ ಕೊಡಬೇಡಿ. ಈಗಾಗಲೇ ನಾಲ್ವಡಿ ಕೃಷ್ಣರಾಜ ಒಡೆಯವರು ನಿರ್ಮಾಣ ಮಾಡತಕ್ಕಂಥ ಕಣ್ಣಂಬಾಡಿ ಕಟ್ಟೆ, ಆ ನೀರನ್ನೇ ನೀವು ತೊಗೊತಾ ಇದ್ದೀರಿ. ಇಷ್ಟಕ್ಕಾದರೂ ನಮ್ಮನ್ನು ಬಿಟ್ಬಿಡಿ, ನಾವು ನೆಮ್ಮದಿಯಾಗಿ ಬದುಕ್ತೇವೆ. ಬೆಂಗಳೂರು ನಗರಕ್ಕೆ ನೀರಿನ ಅವಶ್ಯಕತೆ ತುಂಬ ಇದೆ ಅಂಥೇಳಿ ನೀವು ಆ ಕೆಲಸ ಮಾಡಿ. ಕಾಂಗ್ರೆಸ್ ಬಾವುಟ ಹಿಡ್ಕೊಂಬಿಟ್ಟು ನೀವು ಪಾದಯಾತ್ರೆ ಮಾಡಿಬಿಟ್ಟು ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡ್ತೀರಲ್ಲ, ನೆಟ್ಟು ಬೋಲ್ಟು. ಫಸ್ಟ್ ಈ ಪದಗಳನ್ನ ಉಪಯೋಗಿಸೋದು ಬಿಡಿ. ದೇವರು ನೀವು ಊಹೆ ಮಾಡದೇ ಇರೋಷ್ಟು ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ಬಿಟ್ಟಿದ್ದಾನೆ. ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆ ಮಾಡಿಲ್ಲ. ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಾನು ನಿಮ್ಮ ಜೊತೆ 20ನೇ ವಯಸ್ಸಿನ ಸ್ನೇಹಿತ. ನನ್ನ ಬೆಳವಣಿಗೆ ನೀವು ನೋಡಿದ್ದೀರಿ, ನಿಮ್ಮ ಬೆಳವಣಿಗೆ ನಾನು ನೋಡಿದ್ದೀನಿ. ನಾವಿಬ್ಬರು ಒಟ್ಟಿಗೆ ಬೆಳೆದಂಥವ್ರು. ಇವತ್ತು ದೇವರು ನಿಮ್ಮನ್ನು ಈ ಮಟ್ಟಕ್ಕೆ ತೊಗೊಂಡೋದ ಮೇಲೂ ನೀವು ಯಾವ ರೀತಿ ನಡ್ಕೋಬೇಕು, ಮೊದಲು ಅದನ್ನು ಯೋಚನೆ ಮಾಡಿ. ನೀವು ಹೇಳಿದ್ದೀರಿ ಒಂದು ಕಡೆ ಕನ್ನಡ ಚಿತ್ರರಂಗದವರು ಆಹಾ ಬಾಹುಗಳನ್ನ ಬಿಡಬೇಕು ಅಂತೀರಿ. ಇದು ನೀವು ಚಿತ್ರರಂಗಕ್ಕೆ ಹೇಳ್ತಾ ಇದ್ದೀರಿ, ಕರ್ನಾಟಕದ ಜನತೆ ನಿಮಗೆ ಹೇಳ್ತಾ ಇದ್ದಾರೆ. ಫಸ್ಟು ನೀವು ತಿದ್ದುಕೊಳ್ಳ್ರಿ. ನೆಟ್ಟು ಬೋಲ್ಟು ಟೈಟ್ ಬಗ್ಗೆ ಮಾತಾಡ್ತೀರಿ. ದೇವೇಗೌಡರು ಏನಾದರೂ ನೀವು ರಾಜಕೀಯಕ್ಕೆ ಬಂದಾಗ, ಕನಕಪುರದಲ್ಲಿ ಮೊದಲನೇ ಬಾರಿ ಸೋತಾಗ, ಮುಂದಕ್ಕೆ ಈ ಹುಡುಗ ನಮಗೆ ತೊಂದರೆ ಆಗ್ಬೋದು ಅಂತ ಯೋಚನೆ ಮಾಡಿ ಅವರು ನೆಟ್ಟು ಬೋಲ್ಟು ಟೈಟ್ ಮಾಡಿದರೆ ಇವತ್ತು ನೀವು ಎಲ್ಲಿರ್ತಾ ಇದ್ರಿ, ಏನಾಗ್ತಾ ಇದ್ರಿ? ಮೊದಲು ಇದನ್ನು ಯೋಚನೆ ಮಾಡಿ. ಜೀವನದಲ್ಲಿ ನೆಟ್ಟು ಬೋಲ್ಟನ್ನು ಪದ ಬಿಟ್ಟು, ಆವತ್ತು ದೇವೇಗೌಡರು ನಮ್ಮ ಸಮಾಜದ ಒಬ್ಬ ಹುಡುಗ ಬೆಳೀಲಿ, ಒಳ್ಳೆಯದಾಗಲಿ ಅಂತ ಹೇಳಿ ನಿಮ್ಮನ್ನು ಬಿಟ್ಟರು. ನೆಟ್ಟು ಬೋಲ್ಟು ಟೈಟ್ ಮಾಡಿಲ್ಲ. ಅದರ ಪ್ರತಿಫಲ ಇವತ್ತು ರೇವಣ್ಣನ ಮೇಲೆ ರೇಪ್ ಕೇಸು, ಸೂರಜ್ ಮೇಲೆ ಕೇಸು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮ್ಮ ತಮ್ಮನ ವಿರುದ್ಧವಾಗಿ ಹೋಗಿದ್ದಕ್ಕೆ ನನ್ನ ಮೇಲೂ ರೇಪ್ ಕೇಸು. ಮೊನ್ನೆ ನಿಮ್ಮ ತಮ್ಮ ಅವರು ಮಾತಾಡಿದ್ದಾರೆ, ರೇಪಿಸ್ಟ್ ಅಂತ. ಪಾಪ ಮುನಿರತ್ನ ರೇಪಿಸ್ಟ್ ಪಟ್ಟ ಕಟ್ಟಿದವ್ರು ಯಾರು? ಸುರೇಶ್ ಅವರು ದಯವಿಟ್ಟು, ನೀವು ದೈವ ಭಕ್ತರು, ನಿಮ್ಮ ಕುಟುಂಬ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ದೀರಿ. ಮೊನ್ನೆ ಯಾವುದೋ ಒಂದು ದೇವಸ್ಥಾನ, ಪ್ರತ್ಯಾಂಗಿನಿ ದೇವಸ್ಥಾನಕ್ಕೆ ಕೊಟ್ಟು ಬಂದಿದ್ದೀರಿ, ಶತ್ರು ಸಂಹಾರ. ಅಲ್ಲಿಗೆ ನಾನು ಬರ್ತೀನಿ. ನೀವು ಬನ್ನಿರಿ, ನೀವಿಬ್ಬರು ಬನ್ನಿ ಸಾಕು. ನಾನು ಕುಟುಂಬಗಳ ಬಗ್ಗೆ ಮಾತಾಡಲ್ಲ, ನೀವಿಬ್ಬರು
ದೇವ್ರ ಮುಂದೆ ಪ್ರಮಾಣ ಮಾಡಿರಿ. ನೀವು ಕಬ್ಬಾಳಮ್ಮನ ಮುಗಿತೀರಿ, ಅಲ್ಲಿಗೂ ಬರ್ತೀನಿ, ನಿಮ್ಮ ಅಜ್ಜಯ್ಯನವ್ರ ಹತ್ರಕ್ಕೂ ಬರ್ತೀನಿ. ನಾನು ಪ್ರಮಾಣ ಮಾಡ್ತೇನೆ, ಈ ಅತ್ಯಾಚಾರ ನಾನು ಮಾಡಿಲ್ಲ. ಆ ಹೆಣ್ಣು ಮಗಳು ನೀವು ಸುಳ್ಳು ಕಂಪ್ಲೇಂಟ್ ಕೊಡಿಸಿದ್ದೀರಿ, ನೀವು ಮಾಡಿ ನೋಡೋಣ ಇಬ್ಬರೂ. ನೀವು ಹೇಳ್ಬಿಡಿ. ಸುರೇಶ್ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ, ಯಾಕಂದರೆ ಅವ್ರ ಜೊತೆ 7 ವರ್ಷ ಕೆಲಸ ಮಾಡಿದ್ದೆ. ಭಾಳ ಹಗುರವಾಗಿ ಮಾತಾಡಿದ್ದಾರೆ, ಭಾಳ ಏಕವಚನದಲ್ಲಿ ವಿಧಾನಸೌಧಕ್ಕೆ ಕಳಿಸ್ಬಾರ್ದು ಅಂತ ಹೇಳಿದ್ದಾರೆ. ನನ್ನನ್ನು ಕಳಿಸೋದಿರಲಿ, ಮೊದಲು ಪ್ರಮಾಣ ಮಾಡೋಣ. ನೀವು ನನ್ನ ಮುಂದೆ ಇಲ್ಲ, ಈ ರೇಪ್ ಕೇಸು ನಮಗೆ ಸಂಬಂಧ ಇಲ್ಲ, ಆ ಹೆಣ್ಣುಮಗಳು ನಮಗೆ ಗೊತ್ತಿಲ್ಲ, ನಮ್ಮ ಜೊತೆ ಮಾತಾಡಿಲ್ಲ, ಕುಸುಮ ಮತ್ತು ಅವರ ಅಪ್ಪ ಹನುಮಂತರಾಯ ಕರ್ಕೊಂಬಂದಿಲ್ಲ, 4 ಜನ ಸಭೆ ಮಾಡಿಲ್ಲ, ಇದು ಸತ್ಯ ಅಂತ ನೀವು ಪ್ರಮಾಣ ಮಾಡಿ. ಆಮೇಲೆ ನನಗೆ ರೇಪಿಸ್ಟ್ ಅಂತೇಳಿ ನಿಮ್ಮ ದ್ವೇಷಕ್ಕೆ ನನ್ನನ್ನು ಬಲಿ ತೊಗೊಂಡಿದ್ದೀರಿ. ಸುರೇಶ್ ಅವರೇ, ತಮಗೆ ಗೊತ್ತಿರಲಿ, ನಾನು ಮದುವೆ ಆಗಿ ಹೆಚ್ಚು ಕಮ್ಮಿ 39 ವರ್ಷ ಆಗಿದೆ. ನನ್ನ ಹೆಂಡತಿ ಮೊನ್ನೆ ಒಂದು ಮಾತು ಕೇಳೋದು, ಏನಿದೆಲ್ಲ ಅಂದು. ಅವಳು ಒಂದೇ ಮಾತು ಹೇಳೋದು, ಎಷ್ಟು ಕೇಸ್ ಹಾಕಿದ್ರು ನಾನು ನಿನ್ನನ್ನು ಬಿಟ್ಟೋಗಲ್ಲ, ಹೆದರ್ಕೋಬೇಡ ಅಂತ ಹೇಳೋದು. 39 ವರ್ಷ ಆಗಿದೆ. ಬಿಟ್ಟೋಗ್ಬಿಡ್ತೀಯಾ ಈ ಥರ ನನ್ನ ಮೇಲೆ ರೇಪ್ ಕೇಸ್ ಹಾಕಿದೆ ಅಂತ ಕೇಳಿದ್ರೆ, ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟೋಗಲ್ಲ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಈ ಥರ ಸುಳ್ಳು ರೇಪ್ ಕೇಸ್ ಹಾಕಿದ ತಕ್ಷಣ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋವಂಥವಳು ನಾನು, ನೀನು ನನ್ನನ್ನು ಬಿಡೋದಾಗಲಿ ನಾನು ನಿನ್ನನ್ನು ಬಿಡೋದಾಗಲಿ ಇರೋದಿಲ್ಲ ಅಂತ ಹೇಳಿದ್ಲು. ಆವಾಗ ನಾನು ಅಂದ್ಕೊಂಡೆ, ದೇವರು ಯಾತಕ್ಕೆ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡಿದ್ರು ಅಂತಂದರೆ ಇದಕ್ಕೋಸ್ಕರನೇ ಇರಬೇಕು ಅಂತ. ಒಂದು ವೇಳೆ ನನ್ನ ಹೆಂಡತಿ ನಂಬಲಿಲ್ಲ ಅಂದಿದ್ರೆ, ನನ್ನ ಗಂಡ ಇಂಥವನು ಅಂತ ಅನ್ನಿಸಿದರೆ ಏನಾಗಿರಬೇಕು, ಏನಾಗ್ತಾಯಿತ್ತು? ನಿಮ್ಮ ದ್ವೇಷ ನನ್ನ ಮೇಲಿರಲಿ. ಇವತ್ತು ನನಗೆ ನೀವು ಮೋಸ ಮಾಡಿ ಸುಳ್ಳು ಕೇಸ್ ಹಾಕ್ಸಿದ್ದೀರಿ. ಬನ್ನಿ ನಿಮ್ಮ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ, ಎಲ್ಲಿ ಕರೆದ್ರೂ ಬರ್ತೀನಿ. ಭೂಮಂಡಲದಲ್ಲಿ ನೀವು ಯಾವ ದೇವ್ರನ್ನ ನೀವು ನಂಬ್ತೀರೋ ಅಲ್ಲಿ ಬಂದು ನಾನು ಪ್ರಮಾಣ ಮಾಡ್ತೀನಿ, ನಾನು ಅತ್ಯಾಚಾರ ಮಾಡಿಲ್ಲ. ಸುಳ್ಳು ಪ್ರಕರಣ. ದಯವಿಟ್ಟು ಇನ್ನು ಮುಂದಕ್ಕೆ ಪದ ಬಳಕೆ ಸರಿಯಾಗಿರಲಿ. ಏಕವಚನದಲ್ಲಿ ಮಾತನಾಡೋದಕ್ಕೆ ನನಗೂ ಬರುತ್ತೆ. ಸುರೇಶ್ ಅವರು, ನಿಮಗೆ ಗೊತ್ತಿರಲಿ, ನಾನು ನಿಮ್ಮ ಅಣ್ಣ 20ನೇ ವಯಸ್ಸಿನ ಸ್ನೇಹಿತರು. ನಾನು ನಿಮ್ಮ ಅಣ್ಣ ಸ್ನೇಹಿತರಾದಾಗ ನೀವು ಬೆಂಗಳೂರಿಗೆ ಬಂದಿದ್ದೀರೋ ಇಲ್ವೋ ನನಗೆ ಅನುಮಾನ. ನಾವಿಬ್ಬರು ಒಟ್ಟಿಗೆ ಓಡಾಡೋವಾಗ. ಇನ್ನು ಮುಂದಕ್ಕಾದರೂ ಪದ ಬಳಕೆ ಸರಿಯಾಗಿರಲಿ. ಯಾವಾಗಲೂ ಅಷ್ಟೆ. 10 ವರ್ಷ ನೀವು ಲೋಕಸಭೆಯಲ್ಲಿದ್ದಿರಿ, ನಿಮ್ಮ ಪದಗಳು ಯಾವ ರೀತಿ ಇರಬೇಕು? ನೀವು ನನ್ನ ಮೇಲೆ ಆಡಿಯೋ ಮಾಡಿರ್ಬೋದು, ನಾನೇ ಬೈದಿದ್ದು ಅಂತ ಹೇಳಿರ್ಬೋದು. ಅವೆಲ್ಲ ಕೋರ್ಟ್ ತೀರ್ಮಾನ ಮಾಡಲಿ, ಯಾವುದು ಸತ್ಯ ಯಾವುದು ಸುಳ್ಳು ಬರಲಿ. ಆದರೆ ನನ್ನನ್ನು ರೇಪಿಸ್ಟ್ ಅಂತ ಕರಿತೀವಿ. ಕೇಸ್ಗಳು ಚಾರ್ಜ್ ಶೀಟ್ ಇದ್ದಿದ ತಕ್ಷಣ ವಿಧಾನಸೌಧ ಒಳಗೋಗಬಾರ್ದು ಅಂದರೆ ಮೊದಲು ವಿಧಾನಸಭೆ ಪ್ರವೇಶ ನಿರಾಕರಿಸಿದ್ರೆ ಅದು ನನಗೆ ನಿಮ್ಮ ಅಣ್ಣನಿಗೆ ಮಾತ್ರ ನಿರಾಕರಿಸ್ಬೇಕು. ಯಾಕಂದರೆ ನಾವಿಬ್ಬರು ಜೈಲಿಗೆ ಹೊಟ್ಟು ಬಂದಿರೋರೆ. ಏನು ಅಂದರೆ ನನಗೆ ಬೆಂಗಳೂರು ಜೈಲು ನೀವು ತೋರಿಸಿದ್ರಿ, ಆ ದೇವರು ನಿಮಗೆ ತಿಹಾರ್ ಜೈಲು ತೋರಿಸಿದ್ದಾನೆ. ಇರಲಿ, ಬಡವನ ಮನೆಗೆ ಬಲಗಾರ ನುಗ್ತಾನೆ, ಬಲಗಾರನ ಮನೆಗೆ ಭಗವಂತ ನುಗ್ತಾನೆ. ಇದು ಗೊತ್ತಿರಲಿ. ಇನ್ನು ಮುಂದಕ್ಕಾದರೂ ಈ ಹನಿ ಟ್ರಾಪ್ ಮಾಡಿಸೋದು, ಜಾರಕಿಹೊಳಿನ ಜೀವನ ಹಾಳು ಮಾಡೋದು, ಮುನಿರತ್ನನ ಮೇಲೆ ರೇಪ್ ಕೇಸ್ ಹಾಕ್ಸೋದು, ಈಗ ಇನ್ಯಾರೋ ಒಬ್ಬರು ತುಂಬ ಹಾರಾಡ್ತಾಯಿದ್ರು, ಅವರೇನೋ ಇದ್ಕಿದಂಗೆ ಸುಮ್ಮನಾಗ್ಬಿಟ್ಟವ್ರೆ. ಅವ್ರದ್ದೇನೋ ಮಾಹಿತಿ ಬರ್ತಾಯಿದೆ, ನೋಡೋಣ ಅವ್ರನ್ನ ಯಾವ ರೂಪದಲ್ಲಿ ಮಟ್ಟ ಹಾಕಿದಿರೋ ಗೊತ್ತಿಲ್ಲ. ಇನ್ನು ಮುಂದೆ ಆದರೂ ಇದನ್ನು ಬಿಟ್ಬಿಟ್ಟು ಬೆಂಗಳೂರು ನಗರನ ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಕೊಡ್ರಿ. ಭ್ರಷ್ಟಾಚಾರ ಕಡಿಮೆ ಮಾಡಿಸಿ ಬೆಂಗಳೂರು ನಗರದ ಜನತೆಗೆ ನ್ಯಾಯ ಒದಗಿಸಿ. ಆ ಭಗವಂತನ ಹತ್ರ ಲೆಕ್ಕ ಇರೋ ಥರ ಮಾಡ್ಕೊಳ್ರಿ, ಲೆಕ್ಕ ಇಲ್ಲದೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಇನ್ನು ಮುಂದಕ್ಕಾದರೂ
ಸರಿಪಡಿಸ್ಕೊಂಡು 4 ಜನರಿಗೆ ಒಳ್ಳೆ ಕೆಲಸ ಮಾಡೋದು ನೋಡ್ರಿ, ಒಳ್ಳೆಯದಾಗತ್ತೆ. ಅಮಿತ್ ಶಾನ ಮೆಚ್ಚಿಸೋದಕ್ಕೋಸ್ಕರನೋ ಕಾಂಗ್ರೆಸ್ ಅವ್ರನ್ನ ಎದುರಿಸೋಕ್ಕೋಸ್ಕರನೋ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ನಾನು ಹೋಗ್ತೀನಿ ಅಂತ ಎದುರಿಸೋದಾಗಲಿ ಇವೆಲ್ಲ ಮಾಡೋದು ಬಿಟ್ಬಿಟ್ಟು 136 ಜನ ನಿಮ್ಗೆ ಅಧಿಕಾರ ಬಂದೈತೆ, ಈ ರಾಜ್ಯದ ಜನತೆಗೆ ಒಳ್ಳೇದು ಮಾಡೋಂಥದ್ರ ಕಡೆ ಗಮನ ಕೊಡಿ. ದಿನನಿತ್ಯ ಬೆಳಗ್ಗೆ ಎದ್ದರೆ ನಿಮ್ಮ ಮುಖ್ಯಮಂತ್ರಿಗಳ ಗಲಾಟೆ ನೋಡಿ ನೋಡಿ ಜನ ಟಿ ವಿನ ಒಡೆದಾಕೋ ಮಟ್ಟಕ್ಕೆ ಹೋಗ್ತಾಯಿದ್ದಾರೆ. ಇನ್ನು ಮುಂದಕ್ಕಾದ್ರು ತಿದ್ಕೊಳ್ರಿ. ಹಣೆಯಲ್ಲಿ ದೇವ್ರು ಏನು ಬರೆದಿರ್ತಾನೋ ಅದು ಆಗತ್ತೆ. ನೀವು ಒದ್ದು ಕಿತ್ಕೊಂತೀನಿ ಅಂದರೆ ಆ ಟಗರೇನು ನಿದ್ದೆ ಮಾಡೋ ಟಗರಲ್ಲ ಅದು. ನೀವು ಒದ್ದಿದ ತಕ್ಷಣ ಹಂಗೆ ರಾಜೀನಾಮೆ ಕೊಟ್ಬಿಡೋಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಇನ್ನು ಮುಂದಕ್ಕಾದರೂ ಅಮಿತ್ ಶಾ ಅವ್ರಿಗೇನೋ ಮೆಚ್ಚುಗೆ ಪಡೆಯೋದಕ್ಕೆ ಓಡಾಡ್ತಾ ಇದ್ದೀರಿ, ಮಾಡಿ, ಒಳ್ಳೆಯದೇ, ನಿಮ್ಗೆ ಒಳ್ಳೆಯದಾಗಲಿ. ಇನ್ನು ಮುಂದಕ್ಕಾದರೂ ಪದಬಳಕೆಗಳು ಸರಿಯಾಗಿರಲಿ. ನೋಡಿ, ಮೇಕೆದಾಟು ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡೋಂಥ ಫೋಟೋ ನೋಡಿ. ಇದು ಇವ್ರ ಜೊತೆ ಕನ್ನಡ ಚಿತ್ರರಂಗ ಹೋಗ್ಬೇಕಂತೆ. ಇಲ್ಲಿಗೆ ಹೋಗ್ಬಿಟ್ಟು ಎಲ್ಲರೂ ಚಿತ್ರರಂಗದವರೆಲ್ಲ ಇವ್ರ ಪಕ್ಕದಲ್ಲಿ ನಿಂತ್ಕೋಬೇಕು. ಮುಖ್ಯಮಂತ್ರಿ ಆಗೋದಕ್ಕೆ ಇವ್ರು ಪಾದಯಾತ್ರೆ ಮಾಡಿರೋದು ನೋಡಿ. ಏನು ಉತ್ತರ ಕೊಡ್ತಾರೆ ಇದಕ್ಕೆ? ಇಲ್ಲೆಲ್ಲರೂ ಒಂದೇ ಒಂದು ನಮ್ಮ ಪಾಪ ಸುಸ್ತಾಗಿ ಕಾಂಗ್ರೆಸ್ ಫ್ಲ್ಯಾಗ್ ಹಾಕ್ಕೊಂಡು ಶಲ್ಯ ಹಾಕ್ಕೊಂಡು ಎಳ್ಳೀರು ಕುಡಿತಾವ್ರೆ. ಇದು ಜಲಕ್ಕೋಸ್ಕರ ಹೋರಾಟ ಮಾಡಿರೋದಾ? ನೀರಿಗೋಸ್ಕರ ಹೋರಾಟ ಮಾಡಿರೋದಾ? ಇದು ಇವ್ರ ಜೊತೆ ಎಲ್ಲರೂ ಹೋಗ್ಬೇಕಾಗಿತ್ತು ನೋಡಿ. ಪಾಪ ಎಷ್ಟು ಕಷ್ಟಪಡ್ತಾವ್ರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಫ್ಲೆಕ್ಸ್ ಹಾಕ್ಕೊಂಡು ಇವರು ಚಿತ್ರರಂಗದ ಬಗ್ಗೆ ಮಾತಾಡ್ತಾರೆ, ನೆಲ ಜಲ ಭಾಷೆ ಬಗ್ಗೆ ಮಾತಾಡ್ತಾರೆ. ಈಗ ಒಂದು ಮಾತು ಹೇಳಿದೆ ನಾನು, ಪದ ಬಳಕೆ ಸರಿ ಮಾಡ್ಕೊಳ್ಳಿ. ಇಬ್ಬರದು ಒಂದೇ ರೀತಿಯಲ್ಲಿ. ಮೊನ್ನೆ ನಾನು ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಒಂದು ದಕ್ಷ IAS ಅಧಿಕಾರಿ DK ರವಿಯವರ ಪುತ್ಥಳಿನ ನಿರ್ಮಾಣ ಮಾಡೋಕ್ಕೆ ಹೇಳಿದ್ದೆ. ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಆ ಪತ್ರಕ್ಕೆ ಇವರು ಏನು ಪ್ರತಿಕ್ರಿಯೆ ಕೊಡಬೇಕು? ಮಾಧ್ಯಮದವ್ರ ಜೊತೆ ಕೊಡ್ತೇವೆ, ನಿರಾಕರಿಸ್ತೇವೆ. ನಾನು ಕೇಳಿರೋದು ಯಾರು? ಇಬ್ಬರು ವ್ಯಕ್ತಿಗಳು. ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಸುಮಾರು ಒಂದು 60 ಎಕರೆ ಇರ್ತಕ್ಕಂಥ ಒಂದು ಉದ್ಯಾನವನ. ಅದಕ್ಕೆ DK ರವಿಯವರ ಉತ್ತರದ ಮುಖ್ಯ ದ್ವಾರಕ್ಕೆ DK ರವಿಯವ್ರದ್ದು, ಪಶ್ಚಿಮದ ಮುಖ್ಯ ದ್ವಾರಕ್ಕೆ SM ಕೃಷ್ಣ ಅವರ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ನನ್ನ ವೇತನದಲ್ಲಿ ಅಂತ ಬರ್ತಿದ್ದೀನಿ ನಾನು. ಈ ಕ್ಷೇತ್ರ ನನಗೆ 4 ಸಾರಿ MLA ಮಾಡಿದೆ, ಆ ಋಣದಲ್ಲಿ ನಾನಿದ್ದೀನಿ. ಇದೊಂದು ಸಣ್ಣ ಕೆಲಸ ಆದರೂ ನಾವು ಮಾಡೋಣ ಅಂತ ನಾನು ಅನುಮತಿ ಕೇಳಿದೆ. ಅದರ ಬಗ್ಗೆ ತಾನೇ ಮಾತಾಡಬೇಕು. ಅದು ಬಿಟ್ಟು ನಿನ್ನ ತಮ್ಮ, ಅರೆ ಸುರೇಶ್ ಅವರು ಒಂದು ಗೊತ್ತಿರಲಿ, ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಫಸ್ಟು. ನಿಮ್ಮ ಅಣ್ಣನ ಹಿನ್ನೆಲೆ ಹುಡುಕಿ ಆಮೇಲೆ ನನ್ನ ತಮ್ಮನ ಹಿನ್ನೆಲೆಗೆ ಬನ್ನಿ. ತಪ್ಪೇನಿಲ್ಲ, ಏನೇನೂ ತಪ್ಪಿಲ್ಲ. ನಿಮ್ಮ ಅಣ್ಣನ ಹಿನ್ನೆಲೆ ನನ್ನ ತಮ್ಮನ್ನ 100 ತಮ್ಮದಿರನ್ನ ಹಾಕಿದ್ರು ನಿಮ್ಮ ಅಣ್ಣನಿಗೆ ಸಮ ಆಗಲ್ಲ. ಇದು ಗೊತ್ತಿರಲಿ. ನಿಮ್ಮ ಅಣ್ಣನ ಹತ್ರ ಒಂದು 4,000 ರೂಪಾಯಿ ಮೋಟ್ರ್ ಬೇಕಿತ್ತು, ಜಾವ. ಅಲ್ಲಿಂದ ಜೊತೆಯಲ್ಲಿ ನೋಡ್ಕೊಂಬರ್ತಾ ಇರೋವನು. ಇದು ನಿಮಗೆ ಗೊತ್ತಿರಲಿ. ನನ್ನ ತಮ್ಮನ ವಿಷಯ ತಿದ್ದಕ್ಕೆ ಇವತ್ತು ನಿಮ್ಮ ಅಣ್ಣಂದು ನಂದು ಇರ್ತಕ್ಕಂಥ ಸಂಬಂಧದ ಬಗ್ಗೆ ಮಾತಾಡಬೇಕಾಗಿದೆ. ನನಗೆ ಅವಶ್ಯಕತೆ ಇರಲಿಲ್ಲ. 4,000 ಹಳೇ ಜಾವ, ಜೊತೆಯಲ್ಲಿ ಬೆಳೆದವರು, ದೈವ ಕೃಪೆ. ನಾನೊಬ್ಬ ಗುತ್ತಿಗೆದಾರನಾದೆ. ನಿಮ್ಮ ಅಣ್ಣ ಒಂದು ರಾಜಕೀಯದಲ್ಲಿ ಒಂದು ಶಾಸಕರಾದರು. ಇವತ್ತಿಬ್ಬರು ವಿಧಾನಸಭೆಯಲ್ಲಿ ಪ್ರವೇಶ ಮಾಡೋಂಥ ಭಾಗ್ಯ ನಮಗೆ ಸಿಕ್ಕಿದೆ. ಆ ಸ್ಥಾನಕ್ಕೆ ನಾನು ನ್ಯಾಯ ಒದಗಿಸ್ತಾ ಇದ್ದೀನಿ. ನಿಮ್ಮ ಅಣ್ಣನಿಗೆ ಎಲ್ಲರ ಜೊತೆ ಹೊಂದಿಕೊಂಡು ಒಟ್ಟಾಗಿ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನೂ ತೊಗೊಂಡವ್ರ ರೀತಿಯಲ್ಲಿ ಒಂದು
ಸ್ನೇಹಿಯಾಗಿ ಬದುಕಲಿ ಅಂತ ನಿಮ್ಮ ಅಣ್ಣನಿಗೆ ನೀವು ಬುದ್ಧಿ ಹೇಳ್ರಿ, ನನಗಲ್ಲ ಹೇಳೋದು. ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ, ಏನು ಬೇಕಾದ್ರೂ ಮಾಡ್ತೀರಿ ನೀವು. ನನಗೂ ಗೊತ್ತಿದೆ, ನನ್ನನ್ನು ಯಾವಾಗ ನೀವು ಸುಳ್ಳು ರೇಪ್ ಕೇಸ್ ಹಾಕಿದ್ರೋ ಇದಕ್ಕೆ ಮೇಲೆ ಏನು ಬೇಕಾದ್ರೂ ಆಗಲಿ ನೋಡೋಣ. ತಪ್ಪು ಮಾಡಿದ್ದೀರಿ, ಈ ಪಾಪದ ಕೆಲಸ ಮಾಡಬಾರ್ದಾಯಿತು. ನನಗೂ ಒಂದು ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ಸ್ತೀರಾ ನೀವು? ದೇವ್ರ ಮೆಚ್ತಾನ? ನೀವು ಎಷ್ಟು ದೇವಸ್ಥಾನಗಳಿಗೆ ಹೋದ್ರೂ ಏನು ಪ್ರಯೋಜನ? ಏನಕ್ಕೆ ಬೇಕು? ಇವತ್ತು ಡಿ ಕೆ ರವಿ ಪ್ರತಿಮೆ ಬೇಡ, ಕಬ್ಬಣದ ಪ್ರತಿಮೆ ನಂದು ನನ್ನ ತಮ್ಮಂದು ಅಂತ ಹೇಳಿದಿರಿ. ಬೇಡ, ನಂದು ನನ್ನ ತಮ್ಮಂದು ಬೇಡ. ಡಿ ಕೆ ರವಿ ಅವ್ರು ತೆಗೆದು ಬಿಡ್ತೀನಿ, ಮನವಿ ಪತ್ರ ನಾಳೆ ಬೇರೆ ಕೊಡ್ತೀನಿ. ಡಿ ಕೆ ಸುರೇಶ್ತೆ ಕೊಡಿ ಅಂತ ಕೊಡ್ತೀನಿ, ಕೊಡಿ, ನಿಮ್ಮದೇ ಮಾಡ್ತೀನಿ, ನನಗೇನು ಕಷ್ಟ ಇಲ್ಲ. ಕೊಡಿ, ಡಿ ಕೆ ಅವರಿಗೆ ಬದಲು ಡಿ ಕೆ ಸುರೇಶ್ ಪ್ರತಿಮೆ ನಿರ್ಮಾಣ ಮಾಡೋಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕಂದರೆ ಈ ಕ್ಷೇತ್ರದಲ್ಲಿ ನೀವು 10 ವರ್ಷ ಸಂಸದರಾಗಿದ್ದಿರಿ. ಬನ್ನಿ, ಅದಕ್ಕೆ ಅನುಮತಿ ಕೊಡಿಸಿ, ನಿಮ್ಮ ಅಣ್ಣನಿಗೆ ಹೇಳಿ ಮಾಡ್ತೀನಿ. ಡಿ ಕೆ ರವಿನ ಬಿಟ್ಬಿಡಿ, ಬೇಕಾದ್ರೆ ಅವ್ರನ್ನೆಲ್ಲ ನಾನು ಕುಣಗಲಲ್ಲಿ ಮಾಡೋಣ, ಅವ್ರ ಹುಟ್ಟೂರಲ್ಲಿ ಮಾಡೋಣ. ಇನ್ನು ಮುಂದಕ್ಕಾದರೂ ಅಧಿಕಾರ ಇದೆ, ಒಳ್ಳೆಯ ರೀತಿಯಲ್ಲಿ ಆಡಳಿತ ಕೊಡಿ. ಏನು ಮಾಡ್ತೀರಿ ನಡೆ ಇಟ್ಕೊಂಡು? ಏನು ಮಾಡ್ತೀರಿ? ಏನು ಭೇಟಿ ಆಗ್ತೀರಿ? ಸೌಜನ್ಯ, ಗೌರವ, ಆತ್ಮೀಯತೆ, ಅಭಿಮಾನದಿಂದ ಮಾತಾಡೋರಿಗೆ ನೀವು ಹೋಗಿದ್ದೆ ಮಾತನಾಡಬೇಕು, ಭೇಟಿ ಮಾಡಬೇಕು. ಆ ರೀತಿ ಮಾತಾಡೋರ ಹತ್ರ ನೀವೇನಂತ ಮಾತಾಡ್ತೀರಿ? ಏನು ಇವರು ಜೀತದಾಳಗಳ? ಕನ್ನಡ ಚಿತ್ರರಂಗ ಏನು ಜೀತದಾಳಗಳ? ಅಥವಾ ಯಾರು ಜೀತ ಪದ್ಧತಿಗೆ ಇಟ್ಕೊಂಡಿದ್ದಾರ? ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಇದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಾತ್ರ ನ್ಯಾಯ ಇದೆ? ಇಲ್ಲೆಲ್ಲ ನಾವು ಒಂದೇ ಒಂದು ಕನ್ನಡ ಬಾವುಟ ಇದೆಯಾ ನೋಡಿ, ಒಂದು ಬಾವುಟ. ನೆಲ ಜಲ ಭಾಷೆಗೋಸ್ಕರ ವಾಟಾಳ್ ನಾಗರಾಜನ್ ಕರೆದಿದ್ದಾರ? ನಾರಾಯಣಗೌಡ್ರನ್ನ ಕರೆದಿದ್ದಾರ? ಸಾರಾ ಗೋವಿಂದನ್ ಕರೆದಿದ್ದಾರ? ಪ್ರವೀಣ್ ಶೆಟ್ಟಿ ಅವ್ರನ್ನ ಕರೆದಿದ್ದಾರ? ಇನ್ನು ಎಷ್ಟು ಜನ ಹೋರಾಟಗಾರಿದ್ದಾರೆ ನಮ್ಮ ರಾಜ್ಯದಲ್ಲಿ? ಯಾರು ಒಬ್ಬರನ್ನ ಕರೆದಿದ್ದಾರ? ಬನ್ನಿ, ನೆಲ ಜಲ ಭಾಷೆಗೋಸ್ಕರ. ಖರ್ಗೆ ಅವ್ರನ್ನ ಕರ್ಕೊಂಬಂದಿದ್ದೀರಿ, ಸಲೀಂ ಅಹಮದನ್ನ ಕರ್ಕೊಂಬಂದಿದ್ದೀರಿ. ಇನ್ನೆಲ್ಲಪ್ಪ, ಇನ್ನು ಫೋಟೋಗಳು ಫುಲ್ ಓಪನ್ ಮಾಡು. ಪರಮೇಶ್ವರನ್ನ ಕರ್ಕೊಂಬಂದಿದ್ದೀರಿ. ಇವರೆಲ್ಲ ಇವತ್ತು ಮಂತ್ರಿಗಳಾಗಿದ್ದಾರೆ. ಮಂತ್ರಿಗಳಾಗೋಕ್ಕೋಸ್ಕರ ನೀವು ಕಷ್ಟಪಟ್ಟು ಕನ್ನಡ ಚಿತ್ರರಂಗದ ಬಗ್ಗೆ ಯಾಕೆ ಮಾತಾಡ್ತೀರಿ? ಕನ್ನಡ ಚಿತ್ರರಂಗಕ್ಕೂ ನಿಮಗೇನು ಸಂಬಂಧ? ನೀವು ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟ್ರು, ಪ್ರೊಡ್ಯೂಸರ್ ಅಲ್ವಲ್ಲ ನೀವು. ಕನ್ನಡ ಚಲನಚಿತ್ರದ ನಿರ್ಮಾಪಕರು, ನಾಯಕ ನಟರುಗಳು ತಯಾರು ಮಾಡಿದಂತಹ ನಿಮ್ಮ ಟೆಂಟ್ಗಳಲ್ಲಿ ಸಿನಿಮಾ ಆಗ್ತಾಯಿದ್ದವ್ರು ನೀವು. ನೀವು ಅದು ಬಿಟ್ಟು ಎಲ್ಲರನ್ನೂ ಕಂಟ್ರೋಲ್ ಮಾಡೋಕ್ಕೆ ಹೋದರೆ ತಪ್ಪಾಗತ್ತೆ. ಈಗ ಆಹ್ವಾನ ಕೊಟ್ಟಿರೋದು ಕೊಡದೇ ಇರೋದು ಅದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ವಾಣಿಜ್ಯ ಮಂಡಳಿಯವರು ಮಾಡಬೇಕು, ಅದು ಸರಿನೋ ತಪ್ಪ, ಅದು ನಮ್ಮ ಕುಟುಂಬದಲ್ಲಿರೋವಂಥದ್ದು, ಚಿತ್ರರಂಗದ ಕುಟುಂಬದಲ್ಲಿರೋವಂಥದ್ದು. ನೀವು ಸರ್ಕಾರದ ವತಿಯಿಂದ ಬಂದಿರೋಂಥ ಒಂದು ವ್ಯಕ್ತಿ, ಅಲ್ಲಿ ಒಂದು ಕಿವಿ ಮಾತೇಳಿ. ಕನ್ನಡ ಚಿತ್ರರಂಗಕ್ಕೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ನಮ್ಮನ್ನು ಕರೆದಿದ್ದೀರಿ. ಎಲ್ಲೋದ್ರು ನಿಮ್ಮ ಹೀರೋಗಳೆಲ್ಲ, ನಿಮ್ಮ ಹೀರೋಯಿನ್ಗಳು, ಟೆಕ್ನಿಷಿಯನ್ಸು, ಇನ್ನು ಮುಂದಕ್ಕಾದರೂ ಎಲ್ಲ ಒಟ್ಟಿಗೆ ಸೇರಿ ಅಂತ ಒಂದು ಕಿವಿ ಮಾತು ಹೇಳ್ಬಿಟ್ಟು ಹೋಗಲಿ, ತಪ್ಪಿಲ್ಲ. ನೆಟ್ಟು ಬೋಲ್ಟ್ ಅಂದರೆ ಹೊಡೆದ್ಬಿಟ್ಟು ರೂಮಲ್ಲಿ ಹಾಕ್ಕೊಂಡು ಹೊಡೆದ್ಬಿಟ್ಟು ಸರಿ ಮಾಡ್ತೀರಾ, ಅಥವಾ ನನ್ನ ಮೇಲೆ ರೇಪ್ ಕೇಸ್ ಹಾಕ್ದಂಗೆ ಯಾರ ಮೇಲೆ ಹಾಕ್ತೀರಾ? ಈಗ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ದೊಡ್ಡವರೊಂದು ಮಾತು ಹೇಳ್ತಾರೆ, ದೃಷ್ಟನ್ ಕಂಡ್ರೆ ದೂರ ಇದೆ. ಏನಂತ ಕೇಳ್ತೀರ ಹೋಗ್ಬಿಟ್ಟು? ನಾನು ಮಾಡೋದೇ ಹೀಗೆ, ನನ್ನಿಷ್ಟ, ಏನಕ್ಕೆ ಬೇಕು? ಅದ್ರ ಬದಲು ಸುಮ್ಮನಿರೋದು ಗೌರವ ಅಲ್ಲ? ಯಾಕೆ ಬೇಕು? ನಾನು ಮಾಡೋದೇ ನೀರಿನ ಬಿಲ್ ಜಾಸ್ತಿ, ಸೌಜನ್ಯವಾಗಿ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆ. ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಇವಾಗಲೇ ಬಸ್ ಚಾರ್ಜು, ಡೀಸಲ್ಲು, ಸ್ಟಾಂಪ್ ಡ್ಯೂಟಿ ಎಲ್ಲ ಏರಿಸ್ಕೊಂಬಂದಿದ್ದೀವಿ. ನೀರಲ್ಲೂ ಏರಿಸ್ಬಿಡ್ತೀವಿ ಅಂತ ಹೇಳಿದರೆ ಮುಗಿದೋಗಿರೋದಪ್ಪ.
ನಮ್ಮ ಗ್ಯಾರಂಟಿಗೆ ಸಾಲ್ತಾ ಇಲ್ಲ. ಅದು ಬಿಟ್ಬಿಟ್ಟು ನಾನು ಮಾಡೋದೆ, ನಾನು ಹೇಳೋದೆ ನನ್ನ ಇಷ್ಟ. ಇವ್ರು ಸರಿಗಿದ್ದಿದ್ರೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಯಾಕೆ ನಾವಾಗ ಭೇಟಿ ಮಾಡ್ಬೇಕಾಯ್ತು ಬೆಂಗಳೂರು ಅನುದಾನಕ್ಕೆ? ಸಿದ್ದರಾಮಯ್ಯನವ್ರನ್ನ ಇವ್ರು ಬಿಟ್ಟು ಹೋಗಬೇಕು ಅಂದರೆ ಕಾರಣ ಏನು? ಇವ್ರು ಸರಿಗಿದ್ರೆ ನಾವೇ ಹೋಗ್ತಾಯಿದ್ವಿ. ಇವ್ರು ಹಿಂಗೆ ಮಾತಾಡ್ತಾರೆ ಅಂದ್ಬಿಡ್ತಾನೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿತ್ತು. 100% ನಾವು BJP ಎಲ್ಲ ಶಾಸಕರು ಮುಖ್ಯಮಂತ್ರಿ ಭೇಟಿ ಮಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಬೆಂಗಳೂರು ನಗರಕ್ಕೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ನನ್ನನ್ನು ನೀವು ಮನವಿ ಮಾಡಿದ್ದೀರಿ, ನಿಮ್ಮ ಮನವಿಗೆ ಸ್ಪಂದಿಸಿ ನಾನು ನಿಮಗೆ ಒಳ್ಳೇದು ಮಾಡ್ತೀನಿ, ಬೆಂಗಳೂರು ನಗರಕ್ಕೆ ಒಳ್ಳೇದಾಗಬೇಕು ಅಂತೇಳಿ ತುಂಬ ಹೃದಯದಿಂದ ಅವರು ಮನಸ್ಫೂರ್ತಿಯಾಗಿ ಬೆಂಗಳೂರು ನಗರಕ್ಕೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಂದರೆ 13ರಿಂದ 18ವರೆಗೂ ಬೆಂಗಳೂರಿಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿಗಳ ಬಗ್ಗೆ ದ್ವೇಷ ಇಲ್ಲ. ಬೆಂಗಳೂರು ಅಂದರೆ ನಮ್ಮದು, ಎಲ್ಲ ಶಾಸಕರು ಒಂದೇ ಥರ ಇಲ್ಲಿ ಅನ್ನೋವಂಥ ಒಂದು ಮನೋಭಾವ ಇರತಕ್ಕಂಥ ಒಂದು ಮುಖ್ಯಮಂತ್ರಿ. ಖಂಡಿತವಾಗ್ಲೂ ಅವ್ರು ಬೆಂಗಳೂರಿಗೆ ಒಳ್ಳೇದು ಮಾಡ್ತಾರೆ, ಆ ನಂಬಿಕೆ ನನಗೆ. ಅದು ಹತ್ರ ಆಗ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ. ನೀವು ಮುಖ್ಯಮಂತ್ರಿ ಕೊಟ್ಟಿಲ್ಲ, ನಾನು ಶಿಂಡೆ ಆಗ್ಬಿಡ್ತೀನಿ ಅಂತ. ಯಾವ ಶಿಂಡೆನೂ ಆಗಲ್ಲ. ಅವ್ರು ಏಕನಾಥ್ ಶಿಂಡೆ. ಇವರು ಇಲ್ಲಿ ಮುಟ್ಟೋಕ್ಕೆ ಹೋದರೆ ಏಕ ವ್ಯಕ್ತಿ ಆಗ್ತಾರೆ ಹೊರತು ಏಕ ಶಿಂಡೆ ಆಗಲ್ಲ. ಏಕ ವ್ಯಕ್ತಿನೇ ಆಗೋದು, ಏಕನಾಥ್ ಶಿಂಡೆ ಆಗಲ್ಲ. ಸುಮ್ಮನೆ ಎದುರ್ಸೋಕ್ಕೆ, ಅದು ಕಾಂಗ್ರೆಸ್ ಅವ್ರನ್ನ ಎದುರ್ಸೋಕ್ಕೋಸ್ಕರ DK ಶಿವಕುಮಾರ್ ಅವರು ಒಂದು ರಿವರ್ಸ್ ಸ್ಟ್ರಾಟಜಿ ಮಾಡ್ತಾಯಿದ್ದಾರೆ. ಹಿಂಗಾದರೂ ಮಾಡಿದ್ರೆ